ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋ ಜೊತೆ ನಾನಿವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಶಾಲುದು ಮೆಹಂದಿ ಶಾಸ್ತ್ರದ ದಿನ ಅಂತಲೇ ಹೇಳ್ಬೋದು. ನಾವು ಹೋಗೋಷ್ಟ್ರೊಳಗಡೆ ಹಳದಿ ಎಲ್ಲ ಆಗಿತ್ತು. ಇನ್ನು ಮೆಹಂದಿಗೆ ನಾವು ಹೋಗೋಕ್ಕೆ ಆಲ್ಮೋಸ್ಟ್ ಲೇಟ್ ಆಗಿತ್ತು. ನಾನಿಲ್ಲಿ ಬೆಂಗಳೂರಿಂದ ಮನೆಗೆ ಹೋಗಿ ಮನೆಯಿಂದ ನಾನು ಶಾಲು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಆಲ್ರೆಡಿ ಹಳದಿ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ಇನ್ನು ಮೆಹಂದಿ ಪ್ರೋಗ್ರಾಮ್ ಒಂದು ಬಾಕಿ ಇತ್ತು. ನಾನು ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡಾದಮೇಲೆ ಫಸ್ಟು ನಾನೇನೇ ಮೆಹಂದಿ ಹಾಕ್ಸ್ಕೊಂಡಿದ್ದು. ನನಗೆ ಸಿಂಪಲ್ಲಾಗಿ ಮೆಹಂದಿ ಹಾಕ್ಸ್ಕೊಬೇಕಂತ ಇತ್ತು. ಯಾಕೆಂದರೆ ನನಗೆ ಹೆವಿ ಬೇಡ ಅಂತಲೇ ನಾನು ಸಿಂಪಲ್ಲಾಗಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಇಲ್ಲಿ ನಾನೇ ಫಸ್ಟು ಇಲ್ಲಿ ಮೆಹಂದಿ ಹಾಕ್ಸ್ಕೊತಿದ್ದೀನಿ. ಫೈನಲಿ ಇವರು ಮೆಹಂದಿ ಹಾಕ್ತಿದ್ದಾರೆ. ಇವ್ರು ಬಂದು ಹಾಸನ್ನವರೇ. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ಕೊಟ್ರು. ಮತ್ತು ನೀಟಾಗಿ ಕರೆಕ್ಷನ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರದು. ಆಲ್ಮೋಸ್ಟ್ ನೋಡ್ತಿರ್ಬೋದು, ಇಲ್ಲಿ ಹಳದಿ ಶಾಸ್ತ್ರ ಎಲ್ಲ ಆಗಿ ಅದು ಡೆಕೋರೇಷನ್ ಏನೂ ತೆಗೆದಿರಲಿಲ್ಲ, ಫೋಟೋಗೆಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಅದರಲ್ಲೂ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ. ಅದ್ರ ನಂತರ ನಾನು ಮೆಹಂದಿ ಹಾಕ್ಸ್ಕೊಂಡಾದ್ಮೇಲೆ ರಚನಾ ಹತ್ರ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡೆ. ಹಾಗೆಯೇ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ. ಪಾಪ ರಚನಾ ಇನ್ನೂ ಮೆಹಂದಿ ಹಾಕ್ಸ್ಕೊಂಡಿರಲಿಲ್ಲ. ಅವಳಿಗಿನ್ನೂ ಸ್ವಲ್ಪ ಶಾಲು ಜೊತೆ ಹೋಗೋದಿತ್ತು. ಹಾಗಾಗಿ ಅವಳು ಇನ್ನೂ ಮೆಹಂದಿ ಹಾಕ್ಸ್ಕೊಂಡಿರಲಿಲ್ಲ. ನನ್ನ ನಂತರ ಮೇಘ ಅವಳು ಮೆಹಂದಿ ಹಾಕಿಸ್ಕೊಂಡ್ಳು. ಮಗು ಮಲಗಿತ್ತು. ಹಾಗಾಗಿ ನಾನು ಬೇಗ ಹಾಕಿಸ್ಕೊಬಿಡ್ತೀನಿ ಅಂತ ಅವರೆಲ್ಲ ಹಾಕ್ಸ್ಕೊಂಡ್ರು. ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡ್ರು. ನೀವು ನೋಡ್ತಿರ್ಬೋದು, ಈ ಥರ ಎಲ್ಲ ಚಪ್ಪರ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಿರ್ಬೋದು, ನಾನು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡಿದ್ದೀನಿ ಮೆಹಂದಿ ಜೊತೆಗೆ. ಅದ್ರದ್ದು ಸ್ವಲ್ಪ ರೀಲ್ಸು ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಮುಂದೆ ನೋಡ್ಬೋದು. ನಂದು ರೀಲ್ಸ್ ಎಲ್ಲ ಮಾಡ್ಕೊಂಡಾಗಿದ ತಕ್ಷಣ ಇವಾಗ ರಚನಾ ಮೆಹಂದಿ ಹಾಕ್ಸ್ಕೊತಿದ್ದಾಳೆ. ಅವಳು ಫುಲ್ಲು ಕೈ ತುಂಬ ಎಲ್ಲ ಹಾಕ್ಸ್ಕೊತಿದ್ದಾಳೆ. ತುಂಬ ಚೆನ್ನಾಗಿ ಬಂದಿತ್ತು ಅವಳದು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಎಲ್ಲರೂ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಆ ಕಡೆ ಮಾನವನು ಮೆಹಂದಿ ಹಾಕ್ಸ್ಕೊಂಡು ಉಫ್ ಅಂತ ಮಾಡ್ಕೊಂಡು ಕೂತಿದ್ಲು. ನಾನು ಇಲ್ಲಿ ರಚನಾ ಜೊತೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ, ಜೊತೆಗೆ ನಾನು ಅವಳ ಜೊತೆ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಆ ಕಡೆ ನೋಡ್ತಿರ್ಬೋದು, ನಮ್ಮ ಬ್ರದರ್ ಬಂದು ಮಾನದು ಫೋಟೋ ಎಲ್ಲ ತೆಗಿಯೋಕ್ಕೆ ರೆಡಿ ಮಾಡ್ಕೊತಿದ್ರು. ನಂತರ ರಚನಂದು ಸ್ವಲ್ಪ ಹಾಗೆ ರೆಡಿ ಮಾಡ್ತಾಯಿದ್ರು. ಅದನ್ನೇ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆಲ್ಲ ಕೂತಿದ್ರು. ನಮ್ಮ ಅಮ್ಮನೂ ಒಂದು ಕೈಗೆ ಮೆಹಂದಿ ಹಾಕ್ಸ್ಕೊಂಡು ಓಡಾಡ್ತಾಯಿದ್ರು. ಇಲ್ಲಿ ನಾನು ಮೆಹಂದಿ ಹಾಕ್ಸ್ಕೊಂಡಿರೋದು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ವಿಡಿಯೋ ಎಲ್ಲೋ ಅಲ್ಲಿ ಒಂದು ಇಲ್ಲಿ ಒಂದು ಆ ಥರ ಕ್ಲಿಪ್ಪು ಏನು ಮಿಸ್ಪ್ಲೇಸ್ ಆಗಿದೆ. ಅದನ್ನು ಹಂಗೆ ಹಾಕಿದ್ದೀನಿ. ಸೊ ನೀವು ಅದನ್ನೇನು ತಲೆಯಲ್ಲಿ ಇಟ್ಕೋಬೇಡಿ. ನಮ್ಮ ಮೆಹಂದಿ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನನಗೆ ಶಾಲು ಸಿಕ್ಕಿದ್ದು. ಅವಳು ನನಗೆ ಸಿಕ್ಕಿರಲಿಲ್ಲ. ಪೂಜೆ ಅದು ಇದು ರೆಡಿಯಾಗೋದಂತ ಅವಳು ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು. ಹಾಗಾಗಿ ಅವಳು ಸಿಕ್ಕಿರಲಿಲ್ಲ. ಅವಳ ಜೊತೆನೂ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಆ ಫೋಟೋಸು ಚೆನ್ನಾಗಿ ಬಂದಿತ್ತು. ಅವಳು ಗ್ರೀನ್ ಕಲರು ಮತ್ತು ಪಿಂಕ್ ಬಾರ್ಡ್ರು ಕಾಂಬಿನೇಷನಲ್ಲಿ ಲೆಹೆಂಗಾನ ಹಾಕ್ಕೊಂಡಿದ್ಲು. ಅದು ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮದು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಒಂದು ಗೌನ್ ಥರ ಹಾಕ್ಕೊಂಡು ನಂತರ ಎಲ್ಲರೂ ರೆಡಿಯಾಗಿ ನಾನು ಮೆಹಂದಿ ಎಲ್ಲ ತೊಳ್ಕೊಂಡು ಶಾಲು, ನಾನು ಮತ್ತು ರುಕ್ಕಂಟಿ ವರಕ್ಕ ಎಲ್ಲರೂ ಇಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಶಾಲುಗೆ ಹಾರ ಹಾಕ್ಸ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲೂ ಸ್ವಲ್ಪ ನಾನು ಕೆಲವೊಂದು ಕ್ಲಿಪ್ಸ್ನ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ನೋಡ್ತಿರ್ಬೋದು, ಎಲ್ಲರೂ ಪೂಜೆ ಮಾಡ್ಸೋಕ್ಕೆ ಲೈನಿಗೆ ನಿಂತಿದ್ರು. ನಾನು ಅಲ್ಲಿ ನಿಂತಿದ್ದೆ. ಫೈನಲಿ ಪೂಜೆ ಎಲ್ಲ ಆಯಿತು. ಶಾಲುಗೂ ಹೂವಿನ ಹಾರ ಹಾಕಿ ಕಳಿಸಿದ್ರು. ಅಲ್ಲಿಂದ ನೆಕ್ಸ್ಟು ನಾವಿಲ್ಲಿ ಅಲ್ಲೇ ಕೆಳಗಡೆ ಆಂಜನೇಯನ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲೂ ಹಾರ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇಲ್ಲಿ ದುಷ್ಯಂತು ಕೂತಿದ್ದ. ಅವನ್ನ ಸ್ವಲ್ಪ ಮಾತಾಡಿಸಿ ಅವನ ಜೊತೆ ಆಟಾಡಿ, ಹಾಗೆಯೇ ಮುತ್ಕೊಡು ಅಂತೆಲ್ಲ ಕೇಳಿ ಅವನ ಹತ್ರ ಮುತ್ತಿಸ್ಕೊಂಡು ನಾನು ಹಂಗೆ ಕೇಳ್ತಿರೋದನ್ನ ಹಾಗೆಯೇ ನಮ್ಮ ಚಿಕ್ಕಪ್ಪ ನೋಡ್ತಾಯಿದ್ರು. ಎಲ್ಲರೂ ಮದುವೆ ಇದಲ್ವ ಓಡಾಡ್ತಿದ್ರು. ಫೈನಲಿ ಟೆಂಪಲಿಂದ ಬಂದಾದಮೇಲೆ ಶಾಲುಗೆ ಇವಾಗ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳಿಗೇ 3 hours 4 hours ಆಗುತ್ತೆ ಅಂತ ಹೇಳಿದ್ರು. ಅವಳದು ಮೆಹಂದಿ ಎಲ್ಲ ಹಾಕ್ಸಿ ಮುಗಿಯೋ ಅಷ್ಟರೊಳಗಡೆ 11 o'clock ಆಗಿತ್ತು. ನೀಟಾಗಿ ಶಾಲುಗೆ ಬೇರೆ ಥರ ಡಿಫ್ರೆಂಟಾಗಿ ಹಾಕಿದ್ರು. ತುಂಬ ಚೆನ್ನಾಗಿ ಬಂದಿತ್ತು.
ಅದರ ನಂತರ ಅವಳು ಕೈಗೆ ಹಾಕ್ಸ್ಕೊಂಡಿದ್ರಿಂದ ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಜೊತೆಗೆ ಇಲ್ಲಿ ಕಾಲಿಗೂ ಹಾಕ್ಸ್ಕೊಂಡಿದ್ಲು, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಹಾಗೆಯೇ ನಾನು ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅಲ್ಲೊಬ್ರು ಯಾರೋ ಅಂಕಲ್ ಬಂದು ಸಾಂಗೆಲ್ಲ ಹಾಕ್ತಿದ್ರು. ನಂತರ ಇಲ್ಲಿ ಬಂದು ಅವ್ರ ಅಮ್ಮ ಮೆಹಂದಿ ಹಾಕ್ಸ್ಕೊಂಡ್ರು. ನಂತರ ಶಾಲುಗೆ ಊಟ ಮಾಡಿಸಿ ಫುಲ್ ಕಾಮಿಡಿಯಾಗಿ ಫನ್ನಿಯಾಗಿತ್ತು. ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಮಾತುಕತೆ ಮಾಡ್ತಾಯಿದ್ರು, ಆಮೇಲೆ ನಗಾಡ್ತಾಯಿದ್ರು. ಊಟ ಎಲ್ಲ ಮಾಡಿಸಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಶಾಲುದು ಕಾಲ್ದು ಈ ಥರ ಬಂದಿದ್ದೆ ಫೈನಲ್ಲಾಗಿ ಮೆಹಂದಿ. ಇನ್ನೂ ಕೈದು ಫುಲ್ಲು ಫಿನಿಶಿಂಗ್ ಆಗಿರಲಿಲ್ಲ. ಸದ್ಯ ಊಟ ಮುಗಿಸ್ಕೊಳ್ಳಿ ಆಮೇಲೆ ಹಾಕ್ತೀನಿ ಅಂತ ಅಂದರು. ಇವಾಗ ಅವಳದು ಊಟ ಆಗಿದ ತಕ್ಷಣ ಬೇರೆಯವ್ರಿಗೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟು ಶಾಲುದು ಕಂಪ್ಲೀಟ್ ಮಾಡ್ತೀವಿ ಅಂದರೆ ಇವಾಗ ಒಬ್ಬೊಬ್ಬರೇ ಯಾರ್ಯಾರು ಮೆಹಂದಿ ಹಾಕ್ಸ್ಕೊಂಡಿಲ್ಲ ಅವರು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಬಂದರು. ಆಲ್ಮೋಸ್ಟ್ ಎಲ್ಲರದ್ದು ಆಗಿತ್ತು, ಒಂದು 5 to 6 ಮೆಂಬರ್ಸ್ ಅಷ್ಟೇ ಬ್ಯಾಲೆನ್ಸ್ ಉಳಿದಿತ್ತು. ನಂತರ ನಾನು ಶಾಲು ಅಮ್ಮ 3 ಜನ ಕೂತ್ಕೊಂಡು ಅಲ್ಲಿ ಮಾತಾಡಿಕೊಂಡು ಹಾಗೇ ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫನ್ನಿಯಾಗಿ ಮಾತುಕತೆ ಎಲ್ಲ ಆಗಿತ್ತು. ಫನ್ನಿಯಾಗಿ ಮಾತಾಡ್ಕೊಂಡು ಅಮ್ಮನೂ ಶಾಲೂನು ಏನೇನೋ ಜೋಕ್ಸ್ಗಳು ಮಾತಾಡ್ಕೊಂಡು ಇದು ಮಾಡ್ತಿದ್ರು. ಇವಾಗ ನಮ್ಮ ಆಂಟಿನೂ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಫೈನಲಿ ಬಂದು ಕೂತಿದ್ದಾರೆ. ಅವರಂತೂ ಫುಲ್ಲು ಕೆಲಸ ಅಂತ ಅವರು ಏನೂ ಮಾಡಿಸ್ಕೊತಿರ್ಲಿಲ್ಲ. ಆಮೇಲೆ ಅಂತಿದ್ರು. ಕೊನೆಗೆ ಇವಾಗ ಕೆಲಸ ಎಲ್ಲ ಮುಗಿಸಿ ಊಟನೂ ತಿಂದು ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಬಂದಿದ್ದಾರೆ. ಅದಾದಮೇಲೆ ನಾನು ಶಾಲು ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನಾನು ಯೂಟ್ಯೂಬ್ ಶಾರ್ಟ್ಸೆಲ್ಲ ಹಾಕಿದ್ದೀನಿ, ನೀವು ನೋಡ್ಬೋದು. ಇದಾಗಿತ್ತು ಶಾಲು ಮೆಹಂದಿ ಪ್ರೋಗ್ರಾಮ್. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ, ಫನ್ನಿಯಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ್ಯಾವ ವಿಡಿಯೋ ಅದನ್ನು ನಾನು ಎಡಿಟ್ ಮಾಡಿ ಹಾಕ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.